ಹಲೋ ಫ್ರೆಂಡ್ಸ್, ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಮಂಗಳಗೌರಿ ವ್ರತ ಮಾಡೋದು ಹೇಗೆ ಅಂದರೆ ಪುಸ್ತಕವನ್ನು ಓದ್ಕೊಂಡು ವ್ರತವನ್ನು ಮಾಡೋದಕ್ಕೆ ಬರಲ್ಲ ಅನ್ನೋ ಅಂಥವ್ರಿಗೆ ಗಣಪತಿ ಶಾಸ್ತ್ರಿಗಳ ಒಂದು ಆಡಿಯೋವನ್ನು ಕೇಳ್ಕೊತ ನಾವು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಗೆ ಮಾಡ್ಬೋದು, ವ್ರತವನ್ನು ಹೇಗೆ ಮಾಡಬಹುದು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಮಂಗಳಗೌರಿ ವ್ರತ ಬಂದು ನಮ್ಮ ಫ್ರೆಂಡ್ ಮನೆಯಲ್ಲಿ ಇವತ್ತು ನಾವು ಮಾಡಿದ್ದೀವಿ. ಆ ಕಾರಣದಿಂದ ಈ ವಿಡಿಯೋನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆಯಾಗಿ, ಹಾಗೆಯೇ ನಿಮಗೂ ಕೂಡ ನಾನು ಆಡಿಯೋನ ಹಾಕ್ಕೊಂಡು ಯಾವ ಥರ ಪೂಜೆ ಮಾಡಬಹುದು ಅನ್ನೋದನ್ನು ತೋರಿಸ್ಬಹುದು ಅಂತ ಹೇಳಿಬಿಟ್ಟು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಮೊದಲು ನಾನು ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ನಾವು ಆಡಿಯೋನ ಹಾಕ್ಕೊಂಡು ಅಂದರೆ ಗಣಪತಿ ಶಾಸ್ತ್ರಿಗಳ ಒಂದು ಆಡಿಯೋನ ಕೇಳ್ಕೊತ ಪೂಜೆ ಮಾಡಿದ್ವಿ ಅಂತ ನಿಮಗೆ ತೋರಿಸಿದ್ದೆ. ಇವತ್ತು ಮಂಗಳಗೌರಿ ವ್ರತ ಕೂಡ ನಾವು ಗಣಪತಿ ಶಾಸ್ತ್ರಿಗಳ ಒಂದು ಯೂಟ್ಯೂಬಲ್ಲಿ ಆಡಿಯೋವನ್ನು ಕೇಳ್ಕೊತ ನಾವು ಶಾಸ್ತ್ರೋಕ್ತವಾಗಿ ಈ ಪೂಜೆಯನ್ನು, ಈ ವ್ರತವನ್ನು ನಾವು ಮಾಡ್ಬೋದು ಫ್ರೆಂಡ್ಸ್. ಆ ಕಾರಣದಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಎಲ್ಲಿನೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಮಂಗಳಗೌರಿ ವ್ರತ ಒಂದು ವಿಧಿವಿಧಾನದಿಂದ ನಾವು ಯಾವ ಥರ ಮಾಡ್ತೀವಿ ಸಂಪೂರ್ಣವಾಗಿ ಅನ್ನೋದನ್ನು ಇವತ್ತು ತೋರಿಸ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಣ ಬನ್ನಿ ಫ್ರೆಂಡ್ಸ್. ಮಂಗಳಗೌರಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀರಾ? ಅಮ್ಮನ ರೆಡಿ ಮಾಡಿ ಕೂಡಿಸಿದ್ದಾಯಿತು, ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು, ಅಡುಗೆಗೆಲ್ಲ ರೆಡಿ ಆಗ್ತಾ ಇದೆ. ಇನ್ನೇನು 12 ಗಂಟೆಗೆ ವ್ರತಕ್ಕೆ ಕೂತ್ಕೋಬೇಕು, ವ್ರತ ಪೂಜೆ ಮಾಡೋದಕ್ಕೆ. ನೋಡಿ, ಸಾಂಬಾರು ರೆಡಿಯಾಗಿದೆ. ಇದು ಕಾಳುಳಿ, ಇದು ರೆಡಿಯಾಗಿದೆ. ಹಾಗೆಯೇ ಕೋಸಂಬರಿ, ಆಮೇಲೆ ಇದು ಒಬ್ಬಟ್ಟು ಮಾಡೋದಕ್ಕೆ ಹಿಟ್ಟು, ಆಮೇಲೆ ಇದು ಹೂರ್ಣ, ಆಮೇಲೆ ಇದು ಆಲೂ ಫ್ರೈ. ಇಷ್ಟು ಅಡುಗೆ ಎಲ್ಲ ರೆಡಿ ಆಯಿತು. ಅನ್ನಕ್ಕೆ ಇಟ್ಟಿದ್ದೀವಿ, ಇನ್ನು ಬಜ್ಜಿ ಮಾಡಬೇಕು, ಬೋಂಡ ಮಾಡಬೇಕು. ಇಷ್ಟೆಲ್ಲ ಮಾಡಿಬಿಟ್ಟು ಪೂಜೆ ಕೂತ್ಕೊಂಡು ವ್ರತ ಸ್ಟಾರ್ಟ್ ಮಾಡೋದೆ. ಏನು ಬೋಂಡ ಮಾಡ್ತಾ ಇದ್ದೀರಾ ಇವತ್ತು? ಸ್ವೀಟ್ ಕಾರ್ನ್ ಪಕೋಡ. ಓಕೆ. ಈಗ ಇಲ್ಲಿ ನೋಡಿ, ಅಕ್ಕಿ ಹಿಟ್ಟಿನಲ್ಲಿ ನಾವು ತಂಬಿಟ್ಟನ್ನು ಮಾಡಿಕೊಂಡು ಅದರಲ್ಲಿ 16 ದೀಪಗಳನ್ನು ಮಾಡ್ತಾಯಿದ್ದೀವಿ. ತಾಯಿ ಮಂಗಳಗೌರಿಗೆ ನಾವು ಆರತಿಯನ್ನು ಮಾಡೋದಕ್ಕೋಸ್ಕರ ಈ 16 ದೀಪಗಳನ್ನು ಮಾಡಿಕೊಂಡು ಇದರಲ್ಲಿ ತುಪ್ಪದ ದೀಪವನ್ನು ತಾಯಿ ಮಂಗಳಗೌರಿಗೆ ನಾವು ಬೆಳಗಬೇಕಾಗುತ್ತೆ. ಈ ಮಂಗಳಗೌರಿ ತಾಯಿಗೆ ಈ ತುಪ್ಪದ ದೀಪದ ಆರತಿಯನ್ನು ಮಾಡಿದ್ದಾಗಿದ ನಂತರ ಈ ತಂಬಿಟ್ಟಿನ ಆರತಿಗಳನ್ನೆಲ್ಲ ಕೂಡ ನಾವು ಮುತ್ತೈದೆಯರಿಗೆ ಕುಂಕುಮದ ಜೊತೆಯಲ್ಲಿ ಕೊಡಬೇಕು. ಆ ಕಾರಣದಿಂದ 16 ದೀಪಗಳನ್ನು ಮಾಡಿ ಮಂಗಳಾರತಿಯನ್ನು ಮಾಡಿ ನಂತರ ಮುತ್ತೈದೆಯರಿಗೆ ಈ ಆರತಿಗಳನ್ನು ಕೊಡ್ತೀವಿ ಕುಂಕುಮದ ಜೊತೆಯಲ್ಲಿ. ಅದಾದ ನಂತರ ನೋಡಿ, ಇವಾಗ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ನೈವೇದ್ಯಕ್ಕೆ ಒಬ್ಬಟ್ಟನ್ನೆಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀವಿ. ಪ್ರತಿಯೊಂದು ಹಬ್ಬಗಳಲ್ಲಿಯೂ ಕೂಡ ನಾವು ಒಬ್ಬಟ್ಟನ್ನು ಮಾಡ್ತೀವಿ. ಒಬ್ಬಟ್ಟನ್ನು ಮಾಡಿ ಆ ಒಬ್ಬಟ್ಟನ್ನು ನಾವು ದೇವರಿಗೆ ನೈವೇದ್ಯವನ್ನು ಮಾಡಿದ್ರೆ ಅದು ತುಂಬ ವಿಶೇಷತೆ ಅನಿಸುತ್ತೆ. ಆ ಕಾರಣದಿಂದ ಒಬ್ಬಟ್ಟು ತುಂಬಾ ಶ್ರೇಷ್ಠ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ಒಬ್ಬಟ್ಟನ್ನು ಮಾಡ್ಕೊತಾ ಇದ್ದೀವಿ. ಒಬ್ಬಟ್ಟು ದೇವರಿಗೂ ನೈವೇದ್ಯಕ್ಕೂ ಹಾಗೂ ಬಂದಿರೋಂಥ ಎಲ್ಲ ಮುತ್ತೈದೆಯರಿಗೂ ಕೂಡ ಊಟಕ್ಕೂ ಕೂಡ ಆಗುತ್ತೆ ಅಂತ ಹೇಳಿಬಿಟ್ಟು ಒಬ್ಬಟ್ಟಿನ ಒಂದು ಅಡುಗೆಯನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಒಬ್ಬಟ್ಟು ಮಾಡೋದು ಹೇಗೆ ಅಂತ ಹೇಳಿಬಿಟ್ಟು ನಾನು ಈ ಮೊದಲು ಒಬ್ಬಟ್ಟಿನ ಒಂದು ವಿಡಿಯೋನ ಕೂಡ ನಾನು ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಇದರಲ್ಲಿ ಕೊಟ್ಟಿರ್ತೀನಿ. ತಾವುಗಳು ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡಬಹುದು ಫ್ರೆಂಡ್ಸ್. ಈಗ ನೋಡಿ, ಇಲ್ಲಿ ಪೂಜೆಗೆ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಹೂವು ಆಗಿರ್ಬೋದು ಅಥವಾ ನೈವೇದ್ಯಕ್ಕೆ ಒಬ್ಬಟ್ಟು, ಕೋಸಂಬರಿ, ಪಾನಕ, ತಂಬಿಟ್ಟು, ಹಾಗೆಯೇ ಪೂಜೆ ಮಾಡೋದಕ್ಕೋಸ್ಕರ ಕುಂಕುಮ, ಅರಿಶಿಣ, ಗಂಧ, ಅಡಿಕೆ ಎಲ್ಲನೂ ಕೂಡ ಕಡ್ಡಿ ಕರ್ಪೂರ ಎಲ್ಲ ಒಂದು ತಟ್ಟೆಗೆ ಜೋಡಿಸ್ಕೊಂಡಿದ್ದೀವಿ. ಹಾಗೆ ಪಂಚಾಮೃತನೂ ಕೂಡ ಮಂಗಳಗೌರಿಗೆ ಪಂಚಾಮೃತ ಅಭಿಷೇಕ ಮಾಡೋದಕ್ಕೋಸ್ಕರ ಎಲ್ಲ ತಟ್ಟೆಗೆ ಜೋಡಿಸ್ಕೊಂಡಿದ್ದೀವಿ. ಹಾಗೆ ದೀಪದ ಆರತಿಗಳನ್ನು ಕೂಡ ಮಾಡೋದಕ್ಕೆ ಏಕಾರತಿ, ಪಂಚಾರತಿ, ಹಾಗೆ ಕೆಂಪು ನೀರು ಆರತಿ ಎಲ್ಲದಕ್ಕೂ ಕೂಡ ಇಲ್ಲಿ ತುಪ್ಪದ ದೀಪಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಆಮೇಲೆ ಇಲ್ಲಿ 16 ತಂಬಿಟ್ಟಿನ ದೀಪಗಳ ಆರತಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಮತ್ತು ಇದು 16 ಗಂಟೆಗಳ ಒಂದು ದಾರವನ್ನು ವ್ರತದವಾಗಿ ಏನು ಮಾಡ್ತೀವಿ ಆ ವ್ರತ ಮಾಡಬೇಕಾದ್ರೆ ದಾರದ ಗಂಟುಗಳಿಗೂ ಕೂಡ ನಾವು ಪೂಜೆಯನ್ನು ಮಾಡಿ ಅದು 16 ಜನ ಮುತ್ತೈದೆಯರ ಕೈಗೂ ಕೂಡ ಕಟ್ತೀವಿ. ಇಲ್ಲಿ ದೇವರಿಗೆ ನಾವು
ಸೀರೆ ಉಡಿಸೋದಾಗಿರ್ಬೋದು, ಆಮೇಲೆ ದೇವರ ಒಂದು ಅಲಂಕಾರ ಆಗಿರ್ಬೋದು, ಎಲ್ಲನೂ ಕೂಡ ರಾತ್ರಿನೇ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಈಗ ಪೂಜೆ ಶುರು ಮಾಡೋಣ, ನೋಡೋಣ ಬನ್ನಿ. ಈಗ ಇಲ್ಲಿ ಪೂಜೆ ಶುರುವಾಗುತ್ತೆ ನೋಡಿ. ಇಲ್ಲಿ ಹೇಗೆ ಅಂತಂದರೆ, ನಾವು ಗಣಪತಿ ಶಾಸ್ತ್ರಗಳ ಒಂದು ಕ್ಯಾಸೆಟನ್ನು ಹಾಕಿ, ಅಂದರೆ ಆಡಿಯೋವನ್ನು ಹಾಕ್ಕೊಂಡು ಕೇಳ್ಕೊತ ಮೊದಲಿಗೆ ಅವರು ಗಂಗೆ ಪೂಜೆ, ಯಮುನಾ ಪೂಜೆ ಹಾಗೂ ಕಳಸ ಪೂಜೆ ಎಲ್ಲನೂ ಕೂಡ ಹೇಳ್ತಾರೆ ವಿಧಿವಿಧಾನದಿಂದ. ಆ ಪೂಜೆ ಎಲ್ಲನೂ ಕೂಡ ನಾವು ಆಡಿಯೋನ ಕೇಳ್ಕೊತ ನಾವು ಒಂದೊಂದಾಗಿ ಅವರು ಹೇಗೆ ಮಂತ್ರವನ್ನು ಹೇಳ್ಕೊತ ಹೋಗ್ತಾರೋ ಅದೇ ಥರ ನಾವು ಪೂಜೆಯನ್ನು ಶಾಸ್ತ್ರೋಕ್ತವಾಗಿ ಮಾಡ್ಕೊತ ಹೋಗ್ಬೋದು. ಗಂಗೆ ಪೂಜೆ, ಯಮುನಾ ಪೂಜೆ ಅದೆಲ್ಲ ಆಗಿದ ನಂತರ ಗಣಪತಿ ಪೂಜೆಯನ್ನು ಕೂಡ ತೋರಿಸ್ತಾರೆ. ಗಣಪತಿ ಪೂಜೆಯನ್ನು ಕೂಡ ಮಾಡ್ತೀವಿ. ಮೊದಲು ಯಮುನಾ ಪೂಜೆಗೆ ಒಂದು ಕಳಸದಲ್ಲಿ ನೀರನ್ನು ತಗೊಂಡು, ಹಾಗೆ ಅದಕ್ಕೆ 4 ಕಡೆಗೂ ಕುಂಕುಮ, ಗಂಧ ಅವನ್ನೆಲ್ಲ ಸವರಿ ಆ ಕಳಸದಲ್ಲಿ ಅಕ್ಷತೆ ಹೂವನ್ನು ಹಾಕಿ ಕೈ ಮುಚ್ಚಿ ಹಿಡಿದು ನಂತರ ಅದಕ್ಕೆಲ್ಲ ಅವರು ಮಂತ್ರಗಳನ್ನು ಹೇಳ್ತಾರೆ. ಹೇಳಿದಾಗಿದ ನಂತರ ಅದರಲ್ಲಿ ಹಾಕಿರುವಂಥ ಹೂವನ್ನು ತಗೊಂಡು ಆ ನೀರನ್ನು ಎಲ್ಲ ದೇವರ ಮೇಲೂ, ನಮ್ಮ ಮೇಲೂ ಪೂಜೆಗೆ ಇಟ್ಕೊಂಡಿರೋಂಥ ಸಾಮಗ್ರಿಗಳ ಮೇಲೂ ಕೂಡ ನಾವು ಅದನ್ನು ಪ್ರೋಕ್ಷಣೆಯನ್ನು ಮಾಡಬೇಕು. ಆ ಪ್ರೋಕ್ಷಣೆಯನ್ನೆಲ್ಲ ಮಾಡಿದ್ದಾಗಿದ ನಂತರ ಗಣಪತಿ ಪೂಜೆಯನ್ನು ಹೇಳ್ತಾರೆ. ಮೊದಲಿಗೆ ಗಣಪತಿ ಪೂಜೆಯನ್ನು ಮಾಡಬೇಕು. ಗಣಪತಿ ಪೂಜೆಯನ್ನು ಮಾಡಿದ್ದಾಗಿದ ನಂತರ ಸ್ವಸ್ತಿ ಓಂ ಆವಾಹಿತೋ ಭವ ಸ್ಥಾಪಿತೋ ಭವ ಸನ್ನಿಹಿತೋ ಭವ ಸನ್ನಿರುದ್ಧೋ ಭವ ಶಾಂತೋ ಭವ ವರದೋ ಭವ ಮಮ ಇಷ್ಟಕಾಮ್ಯಾರ್ಥ ಸಿದ್ಧಿಪ್ರದೋ ಭವ ಸ್ವಾಮಿನ್ ಸರ್ವಜಗನ್ನಾಥ ಯಾವತ್ ಪೂಜಾವಧಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಬಿಂಬೇಸ್ಮಿನ್ ತನ್ನಿಧಿಂ ಕುರು. ಓಂ ಶ್ರೀ ಮಂಗಳಗೌರಿ ಪ್ರತಿಷ್ಠಾಪದ ಮುಹೂರ್ತೋಸ್ತು ಭವಂತೋ ಬ್ರವಂತು ಸುಮುಹೂರ್ತೋಸ್ತು. ಮಂಗಳಗೌರಿಯ ಆವಾಹನೆಯನ್ನು ಆಗಿದ ನಂತರ ಈಗ ಮಂಗಳಗೌರಿಗೆ ನಾವು ಅಭಿಷೇಕವನ್ನು ಮಾಡಬೇಕಾಗುತ್ತೆ. ಪಂಚಾಮೃತ ಅಭಿಷೇಕವನ್ನು ಅವರು ಶಾಸ್ತ್ರೋಕ್ತವಾಗಿ ಹೇಳ್ತಾ ಹೋಗ್ತಾರೆ. ಅವರು ಹೇಳ್ತಾ ಹೋದಂಗೆಲ್ಲನೂ ಕೂಡ ನಾವು ಒಂದೊಂದಾಗಿ ದೇವರಿಗೆ ಅಭಿಷೇಕವನ್ನು ಮಾಡ್ಕೊತ ಹೋಗಬೇಕು. ಪ್ರತಿಯೊಂದು ಅಭಿಷೇಕಕ್ಕೂ ಕೂಡ ಅವರು ಮಂತ್ರಗಳನ್ನು ಹೇಳ್ತಾರೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಹಾಗೆ ಡ್ರೈ ಫ್ರೂಟ್ಸು, ನಂತರ ಎಲ್ಲ ಥರದ ಹಣ್ಣುಗಳು, ಇಷ್ಟನ್ನು ಕೂಡ ನಾವು ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ತಾಯಿ ಮಂಗಳಗೌರಿಗೆ. ಇಲ್ಲಿ ಶಿವ, ಪಾರ್ವತಿ ಹಾಗೂ ಗಣೇಶ 3 ಜನನೂ ಇರುವಂಥ ವಿಗ್ರಹ ಇರೋ ಕಾರಣದಿಂದ ಆ ಒಂದು ಬೆಳ್ಳಿಯ ವಿಗ್ರಹಕ್ಕೆ ಇಲ್ಲಿ ಪಂಚಾಮೃತ ಅಭಿಷೇಕವನ್ನು ಮಾಡಿ ಮಂಗಳಗೌರಿಗೆ ಪೂಜೆಯನ್ನು ಮಾಡಿ ಓಂ ಸ್ನಾನಂ ಎಳನೀರಿನಿಂದ ಸ್ನಾನ ಮಾಡಿಸುವುದು. ನಾನಾ ಫಲ ಸಹಿಶುದ್ಧೈ ನಾರಿಕೇಳ ಫಲೋದಕೈ ಕಪಯಾಮಿ ಜಗತ್ಪೂಜ್ಯೈ ಹರಾರ್ಧಾಂಚ ಸುವಾಸಿನಿ. ಓಂ ಯಾ ಫಲನೀರ್ಯಾ ಅಫಲ ಅಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನೋ ಮುಂಚಂತಕುಂಹತಃ. ಶ್ರೀ ಮಂಗಳಗೌರಿಯೈ ನಮಃ. ಪಂಚಾಮೃತ ಅಭಿಷೇಕ ಆಗಿದ ನಂತರ ದೇವರಿಗೆ ಒಂದು ಪೂಜೆಯನ್ನು, ಕಡ್ಡಿ ಕರ್ಪೂರಗಳನ್ನು ಮಾಡಿ ನಂತರ ಅರಿಶಿಣದ ನೀರಿನಿಂದ ಹಾಗೂ ಕುಂಕುಮದ ನೀರಿನಿಂದ ಹಾಗೂ ಗಂಧದ ನೀರಿನಿಂದ ತಾಯಿ ಮಂಗಳಗೌರಿಗೆ ಅಭಿಷೇಕವನ್ನು ಮಾಡಬೇಕು. ಇಷ್ಟೆಲ್ಲನೂ ಕೂಡ ಅಭಿಷೇಕ ಆಗಿದ ನಂತರ ಸುಗಂಧ ಪುಷ್ಪಗಳಿಂದನೂ ಕೂಡ ನಾವು ಅಭಿಷೇಕವನ್ನು ಮಾಡಬೇಕು. ಸುಗಂಧ ಪುಷ್ಪಗಳಿಂದ ಅಭಿಷೇಕ ಮಾಡಿದ್ದಾಗಿದ ನಂತರ ದೇವರಿಗೆ ಮತ್ತೆ ಶುದ್ಧೋದಕದಿಂದ ಅಭಿಷೇಕವನ್ನು ಮಾಡಿ, ಅಭಿಷೇಕ ಎಲ್ಲ ಮುಗಿದಿದ ನಂತರ ಮಂಗಳಗೌರಿಗೆ ಕುಂಕುಮ, ಅರಿಶಿಣ, ಗಂಧಗಳಿಂದ ಪೂಜಿಸಿ ಗೆಜ್ಜೆ ವಸ್ತ್ರಗಳನ್ನು ಹಾಕಿಬಿಟ್ಟು ಆಮೇಲೆ ನಾವು ಪೀಠದ ಮೇಲೆ ಆ ಒಂದು ವಿಗ್ರಹವನ್ನು ಇಟ್ಟು ಮತ್ತೆ ಪುನಃ ಪೂಜೆಯನ್ನು, ಇಷ್ಟೆಲ್ಲ ಪೂಜೆ ಆಗಿದ ನಂತರ ಆಮೇಲೆ ಆರತಿಯನ್ನು ಮಾಡಿ ನಾವು ಮುತ್ತೈದೆಯರೆಲ್ಲ ಸೇರಿ ಆರತಿ ಮಾಡಬೇಕು. ಗಂಧ ಪುಷ್ಪಗಳಿಂದ ಪೂಜಿಸಿದೆ ಆನಂದಾದಿ ನೈವೇದ್ಯವ ಅರ್ಪಿಸಿದೆ. ಚಂದ ಸುಮಂಗಲ ಆರತಿ ಕೈಯುವೆ ದೇವಿ ಜಯ ಮಂಗಳಂ. ಜಯ ವರ ಗೌರಿ ಜಯ ಮಂಗಳಂ. ಆಯುರಾರೋಗ್ಯವ ನೀಡೆ ಸುಮಂಗಲೆ ಸಾಯುಜ್ಯ ಸಂಪತ್ತು ನೀಡೆ
मङ्गलम् जय वरगौरी जय मङ्गलम् ಎಲ್ಲ ಪೂಜೆನೂ ಕೂಡ ವಿಧಿವಿಧಾನದಿಂದ ಮಾಡಿ ಕಥೆಯನ್ನು ಓದಿ ನಂತರ ಆರತಿಗಳನ್ನೆಲ್ಲ ಕೂಡ ಮಾಡಿ ಅದಾದಮೇಲೆ ಮುತ್ತೈದೆಯರಿಗೆ ಇಲ್ಲಿ ಪಾದಪೂಜೆಯನ್ನು ಮಾಡಿ ಅವರಿಗೆ ಮಡ್ಲಕ್ಕಿಯನ್ನು ಕೊಡ್ತೀವಿ. ಮೊದಲಿಗೆ ತಂದೆ ತಾಯಿಯರ ಒಂದು ಪಾದಪೂಜೆಯನ್ನು ಮಾಡಿ ಅವರಿಗೆ ಮಡ್ಲಕ್ಕಿಯನ್ನು ಕೊಟ್ಟು ನಂತರ ಅವರ ಆಶೀರ್ವಾದವನ್ನು ಪಡ್ಕೊಂಡು ನಂತರ 16 ಜನ ಮುತ್ತೈದೆಯರಿಗೆ ಪಾದಪೂಜೆಯನ್ನು ಮಾಡಲಾಗುತ್ತೆ. ಇಲ್ಲಿ 16 ಜನ ಮುತ್ತೈದೆಯರು ಸಿಗದೇ ಇರೋ ಕಾರಣದಿಂದ ನಮ್ಮ ಮೊಮ್ಮಗಳು ಚಿಕ್ಕವಳಿದ್ಲು. ಆ ಕಾರಣದಿಂದ ನನ್ನ ಮೊಮ್ಮಗಳಿಗೇನೇನು ಕೂಡ ಅವರು ಪಾದಪೂಜೆಯನ್ನು ಮಾಡಿದ್ರು. ಆವಾಗ 16 ಜನ ಆಗುತ್ತೆ ಪುಟ್ಟ ಗೌರಿ ಅಂತ ಹೇಳಿಬಿಟ್ಟು ಆಕೆಗೂ ಕೂಡ ಕಾಲು ತೊಳೆದು ಆಕೆಗೆ ಅರ್ಶಿನಗಳ ಕುಂಕುಮಗಳನ್ನೆಲ್ಲ ಕೂಡ ಹಚ್ಚಿ ಆಕೆಯು ಕೂಡ ಪುಟ್ಟ ಗೌರಿ ಅಂತ ಹೇಳಿಬಿಟ್ಟು ಅವಳ ಕಾಲಿಗೂ ಕೂಡ ಅವರು ಪೂಜೆಯನ್ನು ಮಾಡಿಬಿಟ್ಟು ಆಮೇಲೆ ಅವಳ ಕೈಯಿಂದ ಒಂದು ಆಶೀರ್ವಾದವನ್ನು ಪಡ್ಕೊಂಡು ಅದಾದಮೇಲೆ ನಂತರ ಎಲ್ಲ ಬಂದಿರೋವಂಥ 16 ಜನ ಮುತ್ತೈದೆಯರಿಗೂ ಕೂಡ ಪಾದಪೂಜೆಯನ್ನು ಮಾಡಿದ್ರು. ಈ ಥರ ಬಂದಿರೋವಂಥ ಮುತ್ತೈದೆಯರಿಗೆಲ್ಲನೂ ಕೂಡ ಪಾದಪೂಜೆಯನ್ನು ಮಾಡಿ ಮಡ್ಲಕ್ಕಿಯನ್ನು ಕೊಟ್ಟು ಅವರಿಗೆ ಊಟವನ್ನೆಲ್ಲ ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊಂಡು ಇಷ್ಟು ಪೂಜೆಯನ್ನು ಕೂಡ ಒಂದು ವಿಧಿವಿಧಾನದಿಂದ ನಾವು ಯಾವುದೇ ಒಂದು ವ್ರತ ಆಗಿರ್ಬೋದು, ವರಮಹಾಲಕ್ಷ್ಮಿ ವ್ರತ ಆಗಿರ್ಬೋದು, ಮಂಗಳಗೌರಿ ವ್ರತ ಆಗಿರ್ಬೋದು, ಈ ಥರ ಹಬ್ಬಗಳಲ್ಲಿ ಮುತ್ತೈದೆ ಪೂಜೆ ಮಾಡಿದರೆ ತುಂಬಾ ಪುಣ್ಯದ ಫಲ ಸಿಗುತ್ತೆ ಫ್ರೆಂಡ್. ಆ ಕಾರಣದಿಂದ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಮಂಗಳಗೌರಿ ಪೂಜೆನಲ್ಲೂ ಹಾಗೆ ನವರಾತ್ರಿಯಲ್ಲೂ ಕೂಡ ನಾವು ಈ ಥರ ಎಲ್ಲ ಮುತ್ತೈದೆಯರಿಗೂ ಕೂಡ ಪಾದಪೂಜೆಯನ್ನು ಮಾಡಿ ಅವರಿಗೆ ಮಡ್ಲಕ್ಕಿಯನ್ನು ಕೊಟ್ಟು ಅವರ ಆಶೀರ್ವಾದವನ್ನು ಪಡ್ಕೊತೀವಿ ಫ್ರೆಂಡ್ಸ್. ಇಷ್ಟು ಪೂಜೆನೂ ಕೂಡ ನಾವು ವಿಧಿವಿಧಾನದಿಂದ ಮಾಡ್ತೀವಿ. ಇದೇ ಥರ ಮಾಡ್ಕೊಂಡು ಬರ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ. ಹಾಗಾಗಿ ಇದರಲ್ಲಿ ನಿಮಗೇನಾದರೂ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸಿ. ನಾವು ಯಾವ ರೀತಿ ಒಂದು ವ್ರತವನ್ನು ಮಾಡ್ತೀವಿ ಅದನ್ನು ನಿಮ್ಮ ಜೊತೆಯಲ್ಲಿ ಇವತ್ತು ನಾನು ಹಂಚ್ಕೊಂಡಿದ್ದೀನಿ. ಆ ಕಾರಣದಿಂದ ಹೇಳ್ತಾ ಇದ್ದೀನಿ, ನೀವುಗಳು ಕೂಡ ವ್ರತ ಮಾಡಬೇಕಾದ್ರೆ ಈ ಥರ ಒಂದು ವ್ರತವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಸುಮಾರು ವರ್ಷಗಳಿಂದ ಹೀಗೆ ಮಾಡ್ಕೊತಾ ಬರ್ತಾ ಇದ್ದೀವಿ. ನಮಗೆ ತುಂಬಾ ಒಳ್ಳೆಯದಾಗ್ತಾ ಇದೆ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.